ಕುಟುಂಬ ಸಮೇತವಾಗಿ ಬಂದು ನಮ್ ಕಾವೇರಿಗೆ ಆಶೀರ್ವಾದ ಮಾಡಬೇಕು. ಪ್ರೀತು, ನಿನಗೂ ಕೇಳಿಸ್ತು ತಾನೆ? ಅವನೇನು ಕೇಳಿಸ್ಕೊಳ್ಳೋ ಸ್ಥಿತಿಲಿಲ್ಲ. ನಿನ್ನ ಮಗಳು ಅವನ ಜೀವನನ ಹಾಳು ಮಾಡಿದಾಳೆ. ಅವಳು ಆಚೆ ಹೋಗ್ತಾ ಇವನ ಜೀವನನ ಡಿಪ್ರೆಷನಲ್ಲಿ ಮುಳುಗಿಸಿದಾಳೆ. ನನ್ನ ಕೆಲಸ ಸಲೀಸು. ಈ ಪಾಗಲ್ ಪ್ರೇಮಿನೂ ನನಗೆ ಅಡ್ಡ ಬರೋ ಸ್ಥಿತಿಲೇ ಇಲ್ಲ. ಸರಿ ರಾಮ್ ಸರ್, ನಾನಿನ್ ಹೊರಡ್ತೀನಿ. ಅಯ್ಯೋ, ಒಂದ್ ನಿಮಿಷಮ್ಮ, ಬಿಸಿ ತಿಂಡಿ ರೆಡಿ ಆಗ್ತಿದೆ, ಒಟ್ಟಿಗೆ ತಿನ್ಕೊಂಡು ಹೋಗಿ. ಇಲ್ಲಮ್ಮ, ನಿಶ್ಚಿತಾರ್ಥಕ್ಕೆ ಕಡಿಮೆ ಸಮಯ ಇರೋದ್ರಿಂದ ತುಂಬಾ ಕೆಲ್ಸಗಳಿದೆ. ನಾನು ಹೋಗಿ ಬರ್ತೀನಿ. ಆಯ್ತು. ಕಾತಿ, ವಾಟ್ ಇಸ್ ದಿಸ್? ಪದ್ಮಾ ಅವ್ರ ಹತ್ರ ನೀನು ಈ ರೀತಿ ವರ್ತಿಸ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ವೆರಿ ರಾಂಗ್ ಆನ್ ಯುವರ್ ಪಾರ್ಟ್. ಅಪ್ಪ, ನಂಗೆ ಕೋರ್ಟಲ್ಲಿ ತುಂಬ ಕೆಲಸ ಇದೆ, ನಾನು ಬರ್ತೀನಿ. ಪ್ರೀತು, ನಿನಗೂ ಏನೋ ಕೆಲಸ ಇದೆ ಅಂತ ಹೇಳಿದ್ಯಲ್ಲ, ಆನ್ ದಿ ವೇ ನನ್ನ ಡ್ರಾಪ್ ಮಾಡಿ ಹೋಗುವಂತೆ ಬಾ. ಅಕ್ಕ ಯಾಕೆ ಹಿಂಗೆ ಆಡ್ತಿದ್ದಾಳೆ? ನಿಮ್ಮಕ್ಕ ಯಾವಾಗ ತಾನೇ ನೆಟ್ಟಿಗಿದ್ದಾಳೆ? ಅಲ್ಲ ಪ್ರಭಾ, ಮನೆಗೆ ಬಂದವ್ರ ಹತ್ರ ಈ ರೀತಿ ನಡ್ಕೊಳ್ಳೋದಾ? ಏನಾಗಿದೆ ಕಾತಿಗೆ? ಏನೋ ವರ್ಕ್ ಟೆನ್ಷನ್ ಇರಬೇಕು ಮಾವ. ಸಂಜೆ ಬಂದಾಗ ಮಾತಾಡಿ ಹೇಳ್ತೀನಿ ಬಿಡಿ. ನನಗೂ ಆಫೀಸಲ್ಲಿ ಕೆಲಸ ಇದೆ, ನಾನು ಹೋಗಿ ಬರ್ತೀನಿ. ಈಗ ತಾನೇ ನಮ್ಮ ಮನೆ ಜೇನುಗೂಡು ಆಯಿತು ಅಂತ ಖುಷಿ ಪಡ್ತಿದ್ದೆ. ಈಗ ನೋಡಿದರೆ ಇದು ಕೆಟ್ಟ ಮನಸ್ಸುಗಳ ಗ್ಯಾರೇಜ್ ಆಗೋಗಿದೆ. ಕಾವೇರಿ, ತಿಂಡಿ ರೆಡಿ, ಬೇಗ ಬಾ. ಬಾಕ್ಸ್ ಕೂಡ ರೆಡಿ. ಕೂತ್ಕೋ, ನಾನು ದೋಸೆ ಮಾಡಿದ್ದೀನಿ, ಬಡಿಸ್ತೀನಿ. ಪೂರ್ಣಿ, ಅಮ್ಮ ಎಲ್ಲಿ? ಎಲ್ಲೂ ಕಾಣಿಸ್ತಿಲ್ಲ. ಅಮ್ಮ ರಾಮ್ ಸರ್ ಮನೆಗೆ ಹೋಗಿದ್ದಾರೆ. ರಾಮ್ ಸರ್ ಮನೆಗ? ಯಾಕೆ? ಗುರುಗಳು ಎಂಗೇಜ್ಮೆಂಟ್ ಡೇಟ್ಸ್ ಕೊಟ್ಟಿದ್ರಲ್ಲ, ಅದ್ರ ಬಗ್ಗೆ ತಿಳಿಸಿ ಇನ್ವೈಟ್ ಮಾಡಕ್ಕೆ. ಏನು ಅತ್ತೆ ಇಷ್ಟು ಬೆಳಗ್ಗೆ ರಾಮ್ ಸರ್ ಮನೆಗೆ ಹೋಗಿದಾರಾ? ಇಷ್ಟು ಬೆಳಗ್ಗೆ ಅಲ್ಲ, ನಿಮ್ಗಿನ್ನೂ ಸುಪ್ರಭಾತ ಆಗಿಲ್ವಲ್ಲ, ಅದಕ್ಕೆ ಹಾಗ ಅನಿಸ್ತಿರ್ಬೇಕು. ಏಯ್, ಇವಾಗ ನೀನು ಆ ಕಾರ್ಯಕ್ರಮ ಎಲ್ಲ ಇಟ್ಕೋಬೇಡ. ಏನೇ ಆಗಲಿ, ಅತ್ತೆ ಇಷ್ಟು ಬೇಗ ರಾಮ್ ಸರ್ ಮನೆಗೆ ಹೋಗ್ಬಾರ್ದಿತ್ತು. ಯಾಕೆ? ಇಷ್ಟು ಬೇಗ ಹೋದ್ರೆ ಕಾತೇನಿ ಮೇಡಮು, ಪ್ರಬಲಾ ಸರು, ತೇಜಸ್ವಿ ಸರು, ರಾಮ್ ಸರು, ಮುಖ್ಯವಾಗಿ ಪ್ರೀತಮ್ ಸರು ಮನೇಲೇ ಇರ್ತಾರೆ. ಅದಕ್ಕೆ ಇರ್ಲಿ ಬಿಡಿ, ಎಲ್ರೂ ಇರ್ಬೇಕಾದ್ರೆ ತಾನೇ ವಿಷಯ ತಿಳಿಸ್ಬೇಕು. ಲೇ ದಡ್ಡಿ, ಆ ಮನೇಲಿ ಯಾರಿದ್ರೂ ಪರವಾಗಿಲ್ಲ, ಈ ವಿಷಯ ಹೇಳುವಾಗ ಪ್ರೀತಮ್ ಸರದ್ದು ಇರಲೇಬಾರ್ದು. ಯಾಕೆ? ಪ್ರೀತು ಇದ್ರೆ ಏನಾಗುತ್ತೆ? ಏನಾಗತ್ತೆ ಅಂದರೆ, ಕಾವೇರಿ ಎಂಗೇಜ್ಮೆಂಟ್ ವಿಷಯ ಕೇಳಿ ಪ್ರೀತಮ್ಗೆ ಶಾಕ್ ಆಗತ್ತೆ. ಕಾವೇರಿಗೆ ಎಂಗೇಜ್ಮೆಂಟ್ ಆದ್ರೆ ಅವನ್ ಯಾಕೆ ಶಾಕ್ ಆಗ್ಬೇಕು? ಯಾಕೆಂದ್ರೆ ಹೇಳ್ದ ಕಾವೇರಿ, ನಿನ್ ಮೌನವೇ ಸಮ್ಮತಿ ಅಂದ್ಕೊಂಡು ಗುಡ್ ಬಾಯ್ ತರ ಇರೋ ವಿಷಯ ಎಲ್ಲ ಹೇಳ್ಬಿಡ್ತೀನಿ. ಕಾವೇರಿ ಮದುವೆಯಾಗಿ ಫಾರಿನರ್ ಸೆಟ್ಲ್ ಆಗ್ತಾಳೆ ಅಂತ ಪ್ರೀತಮಿಗೆ ಗೊತ್ತಾದ್ರೆ ಪ್ರೀತಮ್ಮು ಚಿಂತೆಲ್ಲೇ ಡಿಪ್ರೆಷನ್ಗೆ ಹೋಗ್ಬಿಡ್ತಾನೆ. ಆಮೇಲೆ ಚೆಲುವನ ಚಿತ್ತರ ಗಣೇಶ್ ಥರ ಫುಲ್ ಗಡ್ಡ ಬಿಟ್ಕೊಂಡು ಪರ 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 ಅಂತ ಕರ್ಕೊಂಡು ರೋಡ್ ಅಲಿತಾ ಇರ್ತಾನೆ.
ನಮ್ ಕಾವೇರಿ ಮದ್ವೆ ಆದ್ರೆ ಅವನ್ ಯಾಕ್ರಿ ಹುಚ್ಚ ಆಗ್ತಾನೆ? ಪೂರ್ಣಿ, ಪ್ರೀತಮ್ ಫಾರಿನಿಂದ ಬಂದಾಗ ಹೇಗಿದ್ದ ಗೊತ್ತಾ? ಯಾವ ಜವಾಬ್ದಾರಿನೂ ಇಲ್ಲದೆ ಕ್ಲಬ್ಬು ಪಬ್ಬು ಅಂತ ಫ್ರೆಂಡ್ಸ್ಗಳ ಜೊತೆ ಓಡಾಡ್ಕೊಂಡು ಆರಾಮಾಗಿದ್ದ. ಪ್ರೀತಮ್ ಇವತ್ತು ಕಾಫಿ ಪ್ಲಾಂಟೇಶನ್ ಅಸೋಸಿಯೇಷನ್ಗೆ ಚೇರ್ಮನ್ ಆಗಿದ್ದಾನೆ ಅಂದ್ರೆ ಅದಕ್ಕೆ ಕಾರಣ ಯಾರು? ಯಾರು? ನಮ್ ಕಾವೇರಿ. ಪ್ರೀತಮ್ಮು ಕಾವೇರಿ ಜೊತೆ ವರ್ಕ್ ಮಾಡಕ್ ಶುರು ಮಾಡಿದ್ಮೇಲೆ ಅವ್ನು ಕಂಪ್ಲೀಟ್ ಚೇಂಜ್ ಆಗಿದ್ದು. ಅಪ್ಪನ ಹತ್ರ ಮನೆಯವ್ರ ಹತ್ರ ಭೇಷ್ ಅನ್ನಿಸ್ಕೊಂಡಿದ್ದು. ಇವಾಗ ಕಾವೇರಿ ಕೆಲಸ ಬಿಟ್ಟು ಮದುವೆ ಆಗ್ತಾಳೆ ಅಂದ್ರೆ ಅವನಿಗೆ ಶಾಕ್ ಆಗಲ್ವಾ? ಪಾರ್ಟ್ನರ್ ಇಲ್ಲ ಅಂತ ಡಿಪ್ರೆಷನ್ಗೆ ಹೋಗಲ್ವಾ? ಅದೇ ವರ್ಕ್ ಪಾರ್ಟ್ನರ್. ಪ್ರೀತಮ್ಗೋಸ್ಕರ ನಮ್ ಕಾವೇರಿ ಮದ್ವೆ ಆಗದೆ ಇರಕ್ಕಾಗತ್ತಾ? ನಿಮ್ದೊಳ್ಳೆ ಕತೆ ಆಯ್ತಲ್ಲ. ಇವನು ಹೇಳ್ತಿರೋದು ಕರೆಕ್ಟು. ಪ್ರೀತಮ್ ಮತ್ತೆ ಹಳೆ ಸ್ಥಿತಿಗೆ ತಲುಪಬಹುದು. ಬಿಸ್ನೆಸ್ಸಲ್ಲಿ ಇಂಟ್ರೆಸ್ಟ್ ಕಳ್ಕೊಳ್ಳೋ ಚಾನ್ಸಸ್ ಇದೆ. ಈಗಾಗಲೇ ಅವನಿಗೆ ಯಾವುದ್ರಲ್ಲೂ ಇಂಟ್ರೆಸ್ಟ್ ಇಲ್ಲ ಅನ್ನೋ ಥರ ಬಿಹೇವ್ ಮಾಡ್ತಾನೆ. ನಾನು ಯಾಕೆ ಇದನ್ನ ಮೊದಲೇ ಯೋಚನೆ ಮಾಡಲಿಲ್ಲ? ಕಾವೇರಿ, ನೀನ್ ಇವ್ರ ಮಾತಿಗೆಲ್ಲ ತಲೆ ಕೆಡಿಸ್ಕೋಬೇಡ. ಅಮ್ಮ ನಿಂಗೋಸ್ಕರ ರವೆ ಉಂಡೆ ಮಾಡಿದ್ದಾರೆ. ನಾನು ಅದನ್ನ ಡಬ್ಬಿಗೂ ಹಾಕಿದ್ದೀನಿ. ಇದನ್ನ ತಗೊಂಡ್ ಹೋಗಿ ನಿನ್ ಮದ್ವೆ ಫಿಕ್ಸ್ ಆಗಿದ್ದಕ್ಕೆ ಸ್ವೀಟ್ಸ್ ಅಂತ ನಿನ್ ಕಲೀಗ್ಸ್ ಕೊಡು. ಅದನ್ನ ನಿನ್ ಗಂಡನ್ಗೆ ಕೊಡು. ಊರ್ ತುಂಬ ಡಂಗೂರ ಸಾರಿ ಅದ್ನೆಲ್ರಿಗೂ ಹಂಚ್ಕೊಂಡ್ ಬರ್ತಾನೆ. ಪೂರ್ಣಿ, ರವೆ ಉಂಡೆ ಡಬ್ಬಿನ ನನಗೆ ಕೊಡು, ನಾನೇ ತಗೊಂಡೋಗಿ ಕೊಡ್ತೀನಿ. ಇವಾಗ ತಿಂಡಿ ಬಡಿಸ್ ಬಾ. ಬೇಕಾದ್ರೆ ಬಡ್ಸ್ಕೊಂಡ್ ತಿನ್ನಿ. ಹೋಗಲೇ, ನೀನಿಲ್ಲ ಅಂದ್ರೆ ನಾನೇನು ತಿಂಡಿನೇ ತಿನ್ನಲ್ವಾ? ಬೆಳಗ್ಗೆ ಕಾವೇರಿ ಗುರ್ಸಿ ತಲೆ ಫುಲ್ ಚಾರ್ಜ್ ಆಗಿದೆ. ಪ್ರೀತಮ್, ಇದು ನನ್ನ ಪಾಲಿಗೆ ಬರೀ ರವೆ ಉಂಡೆ, ನಿನ್ನ ಪಾಲಿಗೆ ಪ್ರೀತಿಯ ತಿಥಿ ಉಂಡೆ.